ಪಾಶ, ಅಂಕುಶ, ಪುಷ್ಪಬಾಣ, ಒಂದು ಕೈ ರಕ್ಷಣೆ ಮಾಡ್ತಾ ಇದೆ ನಮ್ಮನ್ನು. ಆ 4 ಕೈಗಳನ್ನು ನೋಡಿದ್ರೆ ಸಾಕು. ಲಲಿತಾ ಸಹಸ್ರನಾಮ ಪ್ರಾರಂಭವಾಗೋದೇ ಚತುರ್ಭುಜ, ದೇವಿಯ ಚತುರ್ಭುಜ ಒಂದೊಂದೂ ಯಾವ ರೀತಿ ನಮ್ಮನ್ನು ಕಾಪಾಡುತ್ತೆ ಅಂತ. ಶಿವನ ಒಂದು ರೂಪ ಅವ್ಯಕ್ತವಾದರೆ ವ್ಯಕ್ತ ರೂಪ ದೇವಿ. ಶಿವ ಮತ್ತು ಶಿವೆ ಎರಡೂ ಬೇರೆ ಬೇರೆ ಅಲ್ಲ. ಈ ಶ್ಲೋಕದಲ್ಲಿ ಶಿವನ ಒಂದು ಪ್ರತಿಷ್ಠೆ, ಅವಳ ಒಂದು ಲಕ್ಷಣಗಳು. ಪುಟ್ಟ ಮರಿ ಆನೆಯ ಮಸ್ತಕದಂತೆ ಅವಳ ಸ್ತನಗಳು ಅಂದಾಗ ಬಾಗಿರುವ ಆ ಒಂದು ನಡು ತಾಯಿಯನ್ನು ಭಾವನೆ ಕೊಡುತ್ತೆ. ಆ ತಾಯಿ ಅನ್ನೋದು ಬಂದಾಗ ಅದರ ಲಕ್ಷಣಗಳು ತೋರಿಸುತ್ತೆ. ಅವಳು ಗಣಪತಿಯ ತಾಯಿ, ಸುಬ್ರಹ್ಮಣ್ಯನ ತಾಯಿ. ಆ ಶಿವ ಮತ್ತು ಗಣಪತಿ ಸುಬ್ರಹ್ಮಣ್ಯರ ಜೊತೆಗೆ ಅವಳನ್ನು ನೋಡ್ದಂಗೆ ಅನಿಸುತ್ತೆ. ಅಂಥ ಅವಳ ಆ ಸೊಂಟಕ್ಕೆ ಕಟ್ಟಿರುವಂತಹ ಒಡ್ಯಾಣ, ಆ ಬಾಗಿದ ಸೊಂಟನ ಹಿಡ್ಕೊಂಡಿದೆ. ಅದು ಭಾರ, ಸ್ತನಭಾರಕ್ಕೆ ಬಗ್ಗಿರೋ ಸೊಂಟನ ಅದು ಹಿಡ್ಕೊಂಡಿದೆ. ಈ ರೀತಿ ವರ್ಣನೆ ಮಾಡುವಾಗ ಅವಳ ಸೌಂದರ್ಯದ ವರ್ಣನೆ ಇದು ಶಿವನ ಪ್ರತಿಷ್ಠೆಯೇ ಹೊರತು, ಶಿವಶಕ್ತಿಯ ಸಮಾಗಮವೇ ಹೊರತು, ಸಮನ್ವಯವೇ ಹೊರತು, ಇದು ಅವಿನಾಭಾವ ಸಂಬಂಧವನ್ನು ತಿಳ್ಕೊಳ್ಳೋಕ್ಕೆ ಈ ಶ್ಲೋಕ ಇದೆ ಅಂತ ನಮಗನ್ಸುತ್ತೆ. ಅವ್ಯಕ್ತ ರೂಪಿಣಿ ದೇವಿ, ವ್ಯಕ್ತ ರೂಪದಲ್ಲಿ ತಾಯಿ ಪ್ರಕೃತಿ, ಶಿವ ಅವ್ಯಕ್ತ ರೂಪ. ವ್ಯಕ್ತಾವ್ಯಕ್ತ ರೂಪಿಣಿ ದೇವಿ, ಶಿವನ ಪ್ರತಿಷ್ಠೆಯ ಚಿಹ್ನೆಯೇ ನೀನು. ಮರಿಯಾನೆಯ ಮಸ್ತಕದಂತೆ ನಿನ್ನ ಸ್ತನಗಳು ಭಾರದಲ್ಲಿ, ಕಿಂಕಿಣಿಯ ಓಡ್ಯಾಣ ಬಳಸಿದ ನಡುವಾಗಿರಲು. ಅಮ್ಮ ನೀನು ಯಾರು? ಚಂದ್ರಮುಖಿ, 16 ಕಲೆಗಳನ್ನುಳ್ಳವಳು ಚಂದ್ರಮುಖಿ. ನಿನ್ನ ಪಾಶಾಂಕುಶ ಪುಷ್ಪಗಳೇ ನನ್ನ ರಕ್ಷಿಸಲಿ. ಈ ಪಾಶ, ಅಂಕುಶ, ಪುಷ್ಪ, ಬಾಣ ಎಲ್ಲವೂ ನನ್ನನ್ನು ಯಾವಾಗಲೂ ರಕ್ಷಿಸ್ತಾ ಇರಲಿ ತಾಯಿ ಅಂತ. ಇದು ಬಹಳ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡೋಕ್ಕೆ ಶ್ಲೋಕ ತುಂಬ ಚೆನ್ನಾಗಿದೆ. ಇದು ಇದರ ಯಂತ್ರ.